ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಚಾಲುಕ್ಯ ನ್ಯೂಸ್ನ ಸೌಂದರ್ಯ ಸಖಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮಮತಾ, ಬ್ಯೂಟಿಷಿಯನ್, ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್, ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್, ಮೇಕಪ್ ಅಂಡ್ ಅಕಾಡೆಮಿ, ಗುಬ್ಬಿ. ಸೌಂದರ್ಯ ಅನ್ನೋದು ಪ್ರತಿ ಹೆಣ್ಣು ಮಕ್ಕಳಿಗೂ ತುಂಬಾನೇ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಪ್ಪು ಕಲೆ, ಮೊಡವೆ ಹಾಗೂ ಸನ್ಟ್ಯಾನ್ ಅಂತಹ ಸಮಸ್ಯೆಗಳಿಂದ ಮುಖ ಕಪ್ಪಾಗೋದನ್ನ ನಾವು ನೋಡ್ತಾ ಇದ್ದೇವೆ. ಮಾರ್ಕೆಟ್ ನಲ್ಲಿ ತುಂಬಾನೇ ಪ್ರಾಡಕ್ಟ್ ಸಿಗ್ಬೋದು, ಆದ್ರೆ ನಿಮ್ಮ ಮನೆಯಲ್ಲಿಯೇ ಇರುವಂತಹ ವಸ್ತುಗಳನ್ನ ಬಳಸಿ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೋಬಹುದು ಅಂದ್ಮೇಲೆ ಕೆಮಿಕಲ್ ಬದಲು ನ್ಯಾಚುರಲ್ ಹೋಮ್ ರೆಮಿಡಿ ಬೆಸ್ಟ್ ಅಲ್ವಾ? ಆ ನ್ಯಾಚುರಲ್ ರೆಮಿಡಿ ಯಾವುದು, ಹೇಗೆ ಯೂಸ್ ಮಾಡೋದು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಫೇಶಿಯಲ್ ನಲ್ಲಿ 4 ಸ್ಟೆಪ್ ಬರುತ್ತೆ. ಫಸ್ಟ್ ಒನ್ ಕ್ಲೆನ್ಸಿಂಗ್, ಸೆಕೆಂಡ್ ಒನ್ ಸ್ಕ್ರಬ್, ಥರ್ಡ್ ಒನ್ ಮಸಾಜಿಂಗ್, ಫೋರ್ತ್ ಒನ್ ಫೇಸ್ ಪ್ಯಾಕ್. ಫಸ್ಟ್ ಫೇಸ್ಗೆ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಹಸಿ ಹಾಲು ತಗೊಂಡಿದ್ದೀನಿ. ಹಸಿ ಹಾಲಲ್ಲಿ ಕಾಟನ್ನ ಡಿಪ್ ಮಾಡಿ ಫೇಸ್ಗೆ ಫುಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಕೋಲ್ಡ್ ಮಿಲ್ಕಿಂದ ಮಸಾಜ್ ಮಾಡೋದ್ರಿಂದ ಫೇಸು ಪೂರ್ತಿ ಕ್ಲೆನ್ಸ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಸ್ಕ್ರಬ್ಗೆ ರೆಡಿ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ ಸ್ಕ್ರಬ್. ಇದಕ್ಕೆ 3 ಚಮಚ ಮೊಸರು, 1 ಚಮಚ ಸಕ್ಕರೆ ಹಾಗೂ ಅರ್ಧ ಚಮಚ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದನ್ನು ಕಾಟನ್ ಪ್ಯಾಡ್ ಸಹಾಯದಿಂದ ಮುಖಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸೆಲ್ಸ್ ಆಕ್ಟಿವ್ ಆಗುತ್ತೆ ಮತ್ತೆ ಸ್ಕಿನ್ಗೆ ತುಂಬಾನೇ ಗ್ಲೋ ಬರುತ್ತೆ ಮತ್ತೆ ಓಪನ್ ಪೋರ್ಸ್ ಏನಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಮುಖದಲ್ಲಿರುವಂತಹ ಕಪ್ಪು ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ವಾರದಲ್ಲಿ 2 ಬಾರಿ ಸ್ಕ್ರಬ್ಬಿಂಗ್ ಮಾಡ್ಕೋಬಹುದು. ಸ್ಕ್ರಬ್ ಆಗಿ 1-2 ಸೆಕೆಂಡ್ಸ್ ಆದ್ಮೇಲೆ ನಾನು ಫುಲ್ ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಥರ್ಡ್ ಸ್ಟೆಪ್ ಬಂದು ಮಸಾಜಿಂಗ್. ನಾನು 1 ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿ ತಗೊಂಡಿದ್ದೇನೆ. ಈಗ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೇನೆ. ಫೇಸಲ್ಲಿ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಬಾಳೆಹಣ್ಣನ್ನು ಅಪ್ಲೈ ಮಾಡಿರೋದ್ರಿಂದ ಇದರಲ್ಲಿ ಮಸಾಜ್ ಕೊಡ್ತಿರೋದ್ರಿಂದ ಒಂದು ಸ್ಕಿನ್ಗೆ ಗ್ಲೋ ಕೊಡುತ್ತೆ ಮತ್ತೆ ಬನಾನಾದಲ್ಲಿ ವಿಟಮಿನ್ ಎ ಇರೋದ್ರಿಂದ ಡ್ರೈ ಸ್ಕಿನ್ ಅವಾಯ್ಡ್ ಆಗುತ್ತೆ. ರೆಗ್ಯುಲರ್ ಆಗಿ ನೀವು ಮಸಾಜ್ ಮಾಡೋದ್ರಿಂದ ರಿಂಕಲ್ಸ್ ಕಡಿಮೆ ಆಗುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ. ವಾರಕ್ಕೆ 2 ಬಾರಿ ಈ ಮಸಾಜ್ನ ಮಾಡ್ಕೋಬಹುದು. 5 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಮಸಾಜ್ ಆದ್ಮೇಲೆ ಇವಾಗ ನಾನು ಫೇಸ್ನ ವೈಪ್ ಮಾಡ್ತಾ ಇದ್ದೀನಿ. ಮಸಾಜ್ ಆದ್ಮೇಲೆ ಇದನ್ನು ತುಂಬಾ ಟೈಮ್ ಬಿಡೋ ಅಂತ ಅವಶ್ಯಕತೆ ಇಲ್ಲ. ಮಸಾಜ್ ಆದ್ಮೇಲೆ ನೀವು ಡೈರೆಕ್ಟ್ ಫೇಸ್ ವಾಶ್ ಕೂಡ ಮಾಡ್ಕೋಬಹುದು. ಇವಾಗ ನಾನು 4th ಸ್ಟೆಪ್ ಪಪ್ಪಾಯನ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೀನಿ. ಇವಾಗ ಫೇಸ್ಗೆ ಎಲ್ಲ ಕಡೆ ಪ್ಯಾಕ್ ಮಾಡ್ತೇನೆ. ಈ ಪ್ಯಾಕ್ ಹಾಕೋದ್ರಿಂದ ಏನೇ ರಿಂಕಲ್ಸ್ ಇದ್ರೂ ಕೂಡ ಅವಾಯ್ಡ್ ಆಗುತ್ತೆ. ಫೇಸ್ ಪ್ಯಾಕ್ನ ನಾವು ಫೇಸ್ಗೆ ಹಾಕೋದ್ರಿಂದ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ಮತ್ತೆ ಗ್ಲೋ ಬರುತ್ತೆ ಮತ್ತೆ ಹೇಜ್ ಕೂಡ ಫೇಸಲ್ಲಿ ಕಾಣಿಸೋದಿಲ್ಲ. ಸ್ಕಿನ್ ಗ್ಲೋನೆಸ್ಸಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಇದರಲ್ಲಿ ಸನ್ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ. ಆಯಿಲ್ ಸ್ಕಿನ್ ಇರೋರು ಪಪ್ಪಾಯನ ಸ್ಕಿಪ್ ಮಾಡಿ ಅದ್ರ ಬದಲು ವಾಟರ್ ಮೆಲನ್ ತಗೋಬಹುದು ಮತ್ತೆ ಆಪಲ್ನ ತಗೋಬಹುದು. ಅದೇ ರೀತಿ ಆರೆಂಜ್ ಕೂಡ ತಗೋಬಹುದು. ಡ್ರೈ ಸ್ಕಿನ್ ಇರೋರು ಪಪ್ಪಾಯನ ಮೇಂಟೈನ್ ಮಾಡ್ಬೋದು. ಪ್ಯಾಕ್ ಹಾಕಿ 10 ನಿಮಿಷಗಳ ಕಾಲ ಬಿಡಬೇಕು. ಮತ್ತೆ ನಾನು ಕಣ್ಣಿನ ರಿಲ್ಯಾಕ್ಸೇಷನ್ಗೋಸ್ಕರ ಸೌತೆಕಾಯನ್ನು ಇಡ್ತಾ ಇದ್ದೀನಿ. ಇದರಿಂದ ಡಾರ್ಕ್ ಸರ್ಕಲ್, ಕಣ್ಣಲ್ಲಿರುವಂತಹ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ. ಪಪ್ಪಾಯ ಪ್ಯಾಕ್ ಹಾಕಿ 15 ಮಿನಿಟ್ಸ್ ಆಗಿದೆ. ಸೊ ಇವಾಗ ನಾನು ಅದನ್ನ ವೈಪ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಮ್ಮ ಮುಖದ ಸೌಂದರ್ಯವನ್ನು ಹೇಗೆ ಹೆಚ್ಚಿಸ್ಕೋಬಹುದು ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಇರ್ತೇನೆ. ನೋಡ್ತಾ ಇರಿ ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.